ಸೂಪರ್ ಪ್ರೈಮ್ ಎಟ್ 9ನಲ್ಲಿ ಇವತ್ತು ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿಗೆ ತಲಾ 50 ಕೋಟಿ ರೂಪಾಯಿ ಹಾಗೂ ಬಿಜೆಪಿ ಜೆಡಿಎಸ್ ಶಾಸಕರ ಕ್ಷೇತ್ರಗಳಿಗೆ ತಲಾ 25 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದರು. ಆದರೆ ಕಾಮಗಾರಿಗಳು ನಡೆದಿದ್ರೂ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತ ಶಾಸಕರು ಸಿಎಂ ಬಳಿ ಅಸಮಾಧಾನ ತೋಡಿಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಸಭೆ ನಡೆಸಿದರು. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಹಾಗೂ ಆರ್ಥಿಕ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಪಡೆದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನುದಾನ ಬಿಡುಗಡೆಗೆ ಸೂಚನೆಯನ್ನ ನೀಡಿದ್ದಾರೆ. ಶಾಸಕರಿಗೆ ಏಕೆ ಹಣ ರಿಲೀಸ್ ಮಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿರುವಂತಹ ಮುಖ್ಯಮಂತ್ರಿಯವರು ತಕ್ಷಣವೇ ಕಾಮಗಾರಿಗಳ ಪ್ರಗತಿ ಪರಿಶೀಲಿಸಿ ಹಣ ರಿಲೀಸ್ ಮಾಡಿ ಅಂತ ಸೂಚಿಸಿದ್ದಾರೆ. ಮೇಕೆದಾಟು ಯೋಜನೆ ತ್ವರಿತ ಅನುಷ್ಠಾನಕ್ಕೆ ಕೆಇಆರ್ಎಸ್ ನಿರ್ದೇಶಕರ ನೇತೃತ್ವದಲ್ಲಿ ತಂಡ ರಚಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಕಚೇರಿ ಸ್ಥಾಪಿಸಿ ಕಾರ್ಯನಿರ್ವಹಣೆಗೆ ವ್ಯವಸ್ಥೆ ಮಾಡಲಾಗಿದೆ. ಮೇಕೆದಾಟು ಸಮತೋಲಿತ ಜಲಾನಯನ ಯೋಜನೆ ತ್ವರಿತ ಅನುಷ್ಠಾನಕ್ಕಾಗಿ ಎಲ್ಲ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ಸೂಚನೆಯನ್ನು ನೀಡಿದೆ. ಬೆಳಗಾವಿ ಸುವರ್ಣಸೌಧದ ಮುಂದೆ ರೈತರ ಹೋರಾಟ 5ನೇ ದಿನವೂ ಕೂಡ ಮುಂದುವರೆದಿತ್ತು. ಪ್ರತಿಭಟನಾ ಸ್ಥಳಕ್ಕೆ ಬಂದ ಸಚಿವ ಮಂಕಾಳ್ ವೈದ್ಯರ ವಾಹನಕ್ಕೆ ರಾಜ್ಯ ರೈತ ಸಂಘದವರು ಮುತ್ತಿಗೆ ಹಾಕಿದ್ರು. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಬೇಕು, ಹಾಲಿನ ದರ ಹೆಚ್ಚಿಸಬೇಕು, ರೈತರ ಜ್ವಲಂತ ಸಮಸ್ಯೆಗಳಿಗೆ ಸರ್ಕಾರ ಶೀಘ್ರ ಸ್ಪಂದಿಸಬೇಕು ಅಂತ ಆಗ್ರಹಿಸಿದರು. ಭಾನುವಾರ ಮತಗಳ್ಳತನ ವಿರುದ್ಧ ದೆಹಲಿಯಲ್ಲಿ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳಿಂದ ಬೃಹತ್ ಪ್ರತಿಭಟನೆ ನಡೆಯಲಿದೆ. ರಾಮಲೀಲಾ ಮೈದಾನದಲ್ಲಿ ಚುನಾವಣಾ ಆಯೋಗದ ವಿರುದ್ಧ ನಡೆಯುವ ವೋಟ್ ಚೋರಿ ಹೋರಾಟದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ. ಸಚಿವರು, ಶಾಸಕರನ್ನ ಕರೆಕೊಂಡು ನಾಳೆ ದೆಹಲಿಗೆ ಡಿಕೆ ಶಿವಕುಮಾರ್ ತೆರಳಲಿದ್ದಾರೆ. ಭಾನುವಾರ ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಲಿದ್ದಾರೆ. ರಾಜ್ಯದ 2 ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಬೀದರ್ನ ಡಿಸಿ ಕಚೇರಿ ಮತ್ತು ಕೋಲಾರ ಡಿಸಿ ಕಚೇರಿಗೆ ಇಮೇಲ್ ಮೂಲಕ ಕಿಡಿಗೇಡಿಗಳು ಬಾಂಬ್ ಬೆದರಿಕೆಯನ್ನ ಹಾಕಿರುವಂತಹ ಮೆಸೇಜ್ ಕಳಿಸಿದ್ದಾರೆ. ಕೂಡಲೇ ಅಲರ್ಟ್ ಆಗಿರುವಂತಹ ಡಾಗ್ ಸ್ಕ್ವಾಡ್ ಮತ್ತು ಪೊಲೀಸರು ಜಿಲ್ಲಾಧಿಕಾರಿಗಳ ಕಚೇರಿಯನ್ನೆಲ್ಲ ಪರಿಶೀಲಿಸಿದ್ದು ಹುಸಿ ಬಾಂಬ್ ಬೆದರಿಕೆ ಅನ್ನುವಂಥದ್ದು ಗೊತ್ತಾಗಿದೆ. ಆದರೆ ಬೆದರಿಕೆಯ ಸಂದೇಶ ಕಳಿಸಿದವರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡಿಗೆ ಟಿಬೆಟಿಯನ್ ಬೌದ್ಧ ಧರ್ಮಗುರು ದಲೈ ಲಾಮಾ ಭೇಟಿ ನೀಡಲಿದ್ದಾರೆ. 6 ವರ್ಷಗಳ ಬಳಿಕ ಮುಂಡಗೋಡಿಗೆ ಅವರು ಬಂದಿದ್ದಾರೆ. 45 ದಿನಗಳ ಕಾಲ ದಲೈ ಲಾಮಾ ವಾಸ್ತವ್ಯ ಹೂಡಲಿದ್ದಾರೆ. ದಲೈ ಲಾಮಾ ಆಗಮನ ಹಿನ್ನೆಲೆಯಲ್ಲಿ ಟಿಬೆಟಿಯನ್ ಕ್ಯಾಂಪ್ನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಸ್ವಾಗತಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಿತು. ದೇಶದ 16ನೇ ಜನಗಣತಿ ನಡೆಸುವ ಪ್ರಸ್ತಾವನೆಗೆ ಸಚಿವ ಸಂಪುಟ ಸಭೆ ಅನುಮೋದನೆಯನ್ನು ನೀಡಿದೆ. ಇದಕ್ಕಾಗಿ ಒಟ್ಟು 11,718 ಕೋಟಿ ರೂಪಾಯಿ ಹಣ ಬಿಡುಗಡೆಗೂ ಕೂಡ ಒಪ್ಪಿಗೆಯನ್ನು ನೀಡಲಾಗಿದೆ. ಮುಂದಿನ ವರ್ಷ ಏಪ್ರಿಲ್ನಿಂದ ಒಟ್ಟು 30 ಲಕ್ಷ ಗಣತಿದಾರರ ಮೂಲಕ ಹಳ್ಳಿಗಳಿಂದ ಹಿಡಿದು ದಿಲ್ಲಿವರೆಗೆ ಜನಗಣತಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಸೋಮವಾರದಿಂದ 3 ದಿನಗಳ ಕಾಲ ವಿದೇಶಿ ಪ್ರವಾಸ ಕೈಗೊಂಡಿದ್ದಾರೆ. ಡಿಸೆಂಬರ್ 15ರಿಂದ 16ರವರೆಗೆ ಜೋರ್ಡಾನ್ ಹಾಗೂ ಡಿಸೆಂಬರ್ 16 ಮತ್ತು 17ರವರೆಗೆ 2 ದಿನಗಳ ಕಾಲ ಇಥಿಯೋಪಿಯಾಕ್ಕೆ ಭೇಟಿ ನೀಡಲಿದ್ದಾರೆ. ಆದರೆ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರ ವಿದೇಶಿ ಪ್ರವಾಸಕ್ಕೆ ವಿಪಕ್ಷಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿವೆ. ಕಾಂಗ್ರೆಸ್ ಪಕ್ಷದ ಆಂತರಿಕ ಪರಿಸ್ಥಿತಿ ಕುರಿತು ಒಡಿಶಾದ ಹಿರಿಯ ನಾಯಕ ಮೊಹಮ್ಮದ್ ಮೊಕ್ವೇಮ್ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವಯಸ್ಸಾಗ್ತಾ ಇದೆ, ಪಕ್ಷದಲ್ಲಿ ನಾಯಕತ್ವ ಸರಿಯಿಲ್ಲ, ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ವೈಫಲ್ಯ ಕಂಡಿದೆ, ದುರ್ಬಲಗೊಂಡಿರುವ ಪಕ್ಷವನ್ನು ಬಲಪಡಿಸಬೇಕಾಗಿದೆ, ಯುವ ನಾಯಕರನ್ನು ಮುಂಚೂಣಿಗೆ ತರಬೇಕು ಎಂದಿರುವ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ಮೊಕ್ವೇಮ್ ಪ್ರಿಯಾಂಕಾ ಗಾಂಧಿಗೆ ನಾಯಕತ್ವ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಇಂಡಿಗೋ ವಿಮಾನಗಳಿಂದ ಪ್ರಯಾಣಿಕರಿಗೆ ಆಗ್ತಿರುವಂತಹ ಸಮಸ್ಯೆ ವಿರುದ್ಧ ಡಿಜಿಸಿಎ ಕಠಿಣ ಕ್ರಮ ಕೈಗೊಂಡಿದೆ. ಕರ್ತವ್ಯ ಲೋಪ ಆರೋಪದ ಮೇರೆಗೆ 4 ಇಂಡಿಗೋ ವಿಮಾನ ನಿರ್ವಹಣಾ ಇನ್ಸ್ಪೆಕ್ಟರ್ಗಳನ್ನು ಅಮಾನತುಗೊಳಿಸಿದೆ. ಇನ್ನು ಇಂಡಿಗೋ ಸಮಸ್ಯೆ ಬೆನ್ನಲ್ಲೇ ಉಡಾನ್ ಯೋಜನೆಯನ್ನು ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಭಾರತೀಯ ಮಹಿಳಾ ಕುಸ್ತಿಪಟು ವಿನೇಶ್ ಫೋಗಟ್ ನಿವೃತ್ತಿ ನಿರ್ಧಾರದಿಂದ ಹಿಂದೆ ಸರಿದಿದ್ದು ಮತ್ತೆ ಅಖಾಡಕ್ಕಿಳಿಯಲು ಸಜ್ಜಾಗಿದ್ದಾರೆ. ಈಗ ಭಯವಿಲ್ಲದೆ ಹೃದಯದೊಂದಿಗೆ ಬಗ್ಗದ ಮನೋಭಾವದೊಂದಿಗೆ 2028ರ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದೇನೆ ಅಂತ ಪೋಸ್ಟ್ ಹಾಕಿದ್ದಾರೆ. ದುಪ್ಪಟ್ಟು ತೆರಿಗೆ ವಿಧಿಸಿ ಕೆಂಗಣ್ಣಿಗೆ ಗುರಿಯಾಗಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಈ ದೇಶಗಳನ್ನು ಒಳಗೊಂಡಂತೆ ಹೊಸ C5 ಗ್ರೂಪ್ ರಚಿಸುವುದಕ್ಕೆ ಮುಂದಾಗಿದ್ದಾರೆ. ಯುರೋಪ್ ಪ್ರಾಬಲ್ಯ ಹೊಂದಿರುವ G7 ಗುಂಪಿನ ರಾಷ್ಟ್ರಗಳನ್ನು ಬದಿಗಿಟ್ಟು ರಷ್ಯಾ, ಚೀನಾ, ಭಾರತ ಮತ್ತು ಜಪಾನ್ ಜೊತೆಗೂಡಿ ಹೊಸ ಕೋರ್ 5 ಗುಂಪು ರಚಿಸುವುದಕ್ಕೆ ಆಸಕ್ತಿ ತೋರಿಸಿದ್ದಾರೆ.
ರಾಜಕೀಯ ಅಸ್ಥಿರತೆ ತಲೆದೋರಿರುವ ಬಾಂಗ್ಲಾದೇಶದಲ್ಲಿ ಸಾರ್ವತ್ರಿಕ ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದೆ. 2026 ಫೆಬ್ರವರಿ 12ರಂದು ಸಾರ್ವತ್ರಿಕ ಚುನಾವಣೆಗೆ ಮತದಾನ ನಡೆಯಲಿದೆ. ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ನಡೆದ ದಂಗೆಯಿಂದಾಗಿ 2024 ಆಗಸ್ಟ್ ತಿಂಗಳಲ್ಲಿ ಶೇಖ್ ಹಸೀನಾ ನೇತೃತ್ವದ ಸರ್ಕಾರ ಪತನಗೊಂಡಿತ್ತು. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ ಶುರುವಾಗಿದ್ದು ಕಾಂಗ್ರೆಸ್ನಲ್ಲಿ ಇರುವಂತಹ ಕುರ್ಚಿ ಕದನಕ್ಕೇನೋ ತೇಪೆ ಹಚ್ಚುತ್ತಾರೆ, ಕಂಪ್ಲೀಟ್ ಆಗಿ ನಿಲ್ಲಿಸ್ತಾರೆ ಅನ್ನುವಂತಹ ನಿರೀಕ್ಷೆ ಏನಿತ್ತು ಅದು ಸಂಪೂರ್ಣವಾಗಿ ಹುಸಿಯಾಗಿದೆ. ಯಾಕಂದರೆ ಬೆಳಗಾವಿಯಲ್ಲಿ ಈಗ ಪ್ರತಿನಿತ್ಯ ಒಂದಲ್ಲ ಒಂದು ಸಭೆಗಳು ನಡೀತಾ ಇದ್ದಾವೆ. ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ, ಅದು ಲಂಚ್ ಮೀಟಿಂಗ್ ಆಗುತ್ತೆ, ಅದಾದಮೇಲೆ ಡಿನ್ನರ್ಗೆ ಪ್ರತಿ ಡಿನ್ನರ್ ಇದು ಬಹಳ ಜೋರಾಗಿ ಸಾಗ್ತಾ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ನಿನ್ನೆ ಡಿನ್ನರ್ ಮೀಟಿಂಗನ್ನು ನಡೆಸಿದ್ದು, ಅವರ ಆಪ್ತ ಶಾಸಕರು ಇದರಲ್ಲಿ ಭಾಗಿಯಾಗಿದ್ದು ಮಾತ್ರ ಅಲ್ಲದೆ ಇವತ್ತು ಬೆಳಗ್ಗೆ ಅವರೆಲ್ಲ ಮಾಧ್ಯಮದ ಮುಂದೆ ಮಾತಾಡುವಾಗ ಶಿವಕುಮಾರ್ ಅವರ ಶ್ರಮವನ್ನು ನೆನಪಿಸಿದ್ದಾರೆ. ಶಿವಕುಮಾರ್ ಅವರು ಈ ಅಧಿವೇಶನ ಮುಗಿತಾ ಇದ್ದಂತೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಭವಿಷ್ಯವನ್ನು ನುಡಿಯೋದಕ್ಕೆ ಶುರು ಮಾಡಿದ್ದಾರೆ. ನಾನು ಯಾವ ಬಲನೂ ಪ್ರದರ್ಶನ ಮಾಡೋದಿಲ್ಲ. ಹೇಳಿದಾರೇನ್ರಿ? ಈಗ ನಾನು ಏನು ಹೇಳಕ್ಕಿಲ್ಲ ಅಂತ ಹೇಳಿದ್ಮೇಲೆ ಮಧ್ಯಾಹ್ನಕ್ಕೆ ಮತ್ತೆ ಕೇಳ್ತಿದ್ದೀನಿ. ಸಾರಿ, ನಾನು ಏನು ಹೇಳಕ್ಕಿಲ್ಲ. ಒಬ್ಬರು ಡಿನ್ನರ್ ಮಾತ್ರ ಮಾಡಿದ್ವಿ ಅಂತಾರೆ, ಮತ್ತೊಬ್ಬರು ಮೀಟಿಂಗ್ ಏನಿಲ್ಲ ಎನ್ನುತ್ತಿದ್ದಾರೆ. ಇನ್ನೊಬ್ಬರು ಇದು ಸಮಾನ ಮನಸ್ಕರ ಸಭೆ ಅಂದ್ರೆ ಮಗದೊಬ್ಬರದ್ದು ಸಿಎಂ ಆಗೇ ಆಗ್ತಾರೆ ಎಂಬ ವಿಶ್ವಾಸ. ಕಾಂಗ್ರೆಸ್ನಲ್ಲಿ ಸದ್ಯಕ್ಕಂತೂ ಕುರ್ಚಿ ಕದನ ಎಂಬುದು ಮುಗಿಯದ ರಗಳೆಯಾಗಿ ಪರಿಣಮಿಸಿದೆ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆಯಾದ್ರೆ ಸುವರ್ಣಸೌಧದ ಹೊರಗಡೆ ಭರ್ಜರಿಯಾಗಿ ರಾಜಕೀಯದ ಬೆಳೆ ಬೆಳೆಯಲಾಗುತ್ತಿದೆ. ಸಿದ್ದರಾಮಯ್ಯ ಡಿನ್ನರ್ ವರ್ಸಸ್ ಡಿಕೆಶಿ ಡಿನ್ನರ್. ಒಗ್ಗಟ್ಟಿನ ನೆಪದಲ್ಲಿ ನಾಯಕರಿಂದ ಕುರ್ಚಿ ಜಪ. ಮೊನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತ ಶಾಸಕರು ಹಾಗೂ ಸಚಿವರುಗಳ ಜೊತೆ ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಗೆ ಡಿನ್ನರ್ಗೆ ಹೋಗಿದ್ರು. ಬಹುತೇಕ ಅಲ್ಪಸಂಖ್ಯಾತ ಶಾಸಕರು ಸಚಿವರು ಅವತ್ತಿನ ಡಿನ್ನರ್ನಲ್ಲಿ ಭಾಗಿಯಾಗಿದ್ದರು. ಮತ್ತೊಂದೆಡೆ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಶ್ರೀ ಜೊತೆಗೆ ವಾಲ್ಮೀಕಿ ಸಮುದಾಯದ ಶಾಸಕರು ಸಭೆ ನಡೆಸಿದ್ರು. ಇನ್ನೊಂದೆಡೆ ಮಾದಾರ ಪೀಠದ ಬಸವಮೂರ್ತಿ ಚೆನ್ನಯ್ಯ ಶ್ರೀಗಳ ನೇತೃತ್ವದಲ್ಲಿ ಎಸ್ಸಿ ಎಡಗೈ ಸಮುದಾಯದ ಸಭೆ ನಡೆಸಲಾಗಿತ್ತು. ಆ ಸಭೆಗಳು ಮುಗಿದ ಮೇಲೆ ನಿನ್ನೆ ಮಾತಾಡಿದ್ದ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ, ಪೂರ್ಣಾವಧಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗಾಗಲೇ ಇದನ್ನ ಕ್ಲಿಯರ್ ಮಾಡಿದೆ ಎಂದಿದ್ದರು. ಇದು ಸಹಜವಾಗಿಯೇ ಡಿಕೆ ಶಿವಕುಮಾರ್ ಮತ್ತು ಆಪ್ತರಿಗೆ ಕೋಪದ ಜೊತೆಗೆ ಆತಂಕವನ್ನೂ ತಂದಿಟ್ಟಿತ್ತು. ಈ ಮಧ್ಯೆ ರಾತ್ರಿ ಬೆಳಗಾವಿಯಲ್ಲಿ ಡಿಕೆ ಶಿವಕುಮಾರ್ ಆಪ್ತ ಪ್ರವೀಣ್ ದೊಡ್ಡಣ್ಣವರ ಫಾರ್ಮ್ ಹೌಸ್ನಲ್ಲಿ ಭರ್ಜರಿ ಡಿನ್ನರ್ ಪಾರ್ಟಿ ನಡೆದಿದೆ. ಇದರಲ್ಲಿ ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವ ಶಾಸಕರು, ಸಚಿವರು ಸೇರಿದಂತೆ ಸರಿಸುಮಾರು 40ಕ್ಕೂ ಹೆಚ್ಚು ಶಾಸಕರು, 5ಕ್ಕೂ ಹೆಚ್ಚು ಸಚಿವರು ಭಾಗಿಯಾಗಿದ್ದರು. ಇದು ಈಗ ಕುರ್ಚಿ ಕದನದಲ್ಲಿ ನಂಬರ್ ಗೇಮ್ ಆಟ ಶುರುವಾಯ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ. ಡಿನ್ನರ್ನಲ್ಲಿ ಯಾರೆಲ್ಲ ಪ್ರಮುಖರು ಭಾಗಿಯಾಗಿದ್ರು ಅನ್ನೋದನ್ನ ನೋಡೋದಾದ್ರೆ ಸಚಿವರಾದ ಎಂಸಿ ಸುಧಾಕರ್, ಮಂಕಾಳ ವೈದ್ಯ, ಕೆಎಚ್ ಮುನಿಯಪ್ಪ ಇದ್ರು. ಜೊತೆಗೆ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ, ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್, ಸಿಪಿ ಯೋಗೇಶ್ವರ್, ಗಣೇಶ್ ಹುಕ್ಕೇರಿ, ಎನ್ಎ ಹ್ಯಾರಿಸ್, ಶ್ರೀನಿವಾಸ್ ಮಾನೆ ಇದ್ರು. ಅಲ್ಲದೆ ಡಿಕೆಶಿ ಆಪ್ತರಾದ ಎಂಎಲ್ಸಿ ರವಿ, ಎಚ್ಸಿ ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ಸೋದರ ಡಿಕೆ ಸುರೇಶ್, ಬಿಜೆಪಿ ಉಚ್ಚಾಟಿತ ಶಾಸಕರಾದ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಕೂಡ ಹಾಜರಾಗಿದ್ದರು. ರಾತ್ರಿ ಮಾಡಿದ ಊಟದ ಬಗ್ಗೆ ಇವತ್ತು ಬೆಳಿಗ್ಗೆ ಡಿಸಿಎಂ ಸೇರಿದಂತೆ ಡಿನ್ನರ್ಗೆ ಹೋಗಿದ್ದ ಶಾಸಕರು ಮಾತಾಡಿದ್ದಾರೆ. ಡಿಸಿಎಂ ಅಲ್ಲಿ ನಡೆದಿದ್ದು ಕೇವಲ ಡಿನ್ನರ್. 15 ವರ್ಷಗಳಿಂದ ಊಟಕ್ಕೆ ಕರೀತಿದ್ರು ಅಂದ್ರೆ ಅವರ ಅತ್ಯಾಪ್ತ ಶಾಸಕ ಇಕ್ಬಾಲ್ ಹುಸೇನ್ ಬೆಳಗಾವಿ ಅಧಿವೇಶನ ಮುಗಿಯುತ್ತಿದ್ದಂತೆ ಸಿಎಂ ಕುರ್ಚಿಯಲ್ಲಿ ಡಿಕೆಶಿ ಕುಳಿತುಕೊಳ್ಳುತ್ತಾರೆ ಎಂಬ ವಿಶ್ವಾಸದಲ್ಲಿದ್ದಾರೆ. ಯಾವ ಊಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ 15 ವರ್ಷದಿಂದ ಕೇಳ್ತಾ ಇದ್ರು ಊಟಕ್ಕೆ ಒಂದಷ್ಟು ಜನ ಹೋಗಿದ್ದಾರೆ. ಕೂಲಿ ಯಾಕೆ ಸಿಕ್ಕದಿಲ್ಲ? ಕೂಲಿ ಯಾರು ಕೊಡೋದಿಲ್ಲ ಅಂತ ಹೇಳ್ತಕ್ಕಂಥವ್ರು ಯಾರಿದ್ದಾರೆ? ಕಷ್ಟಪಟ್ಟಿಲ್ವಾ? ಇಡೀ ರಾಜ್ಯ ಸುತ್ತಾಟಿಲ್ವಾ? ನಾನು ಹೇಳ್ತಾ ಇದ್ದೀನಿ, ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಇದೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈ ಎಲ್ಲದಕ್ಕೂ ಹಣೆ ಬರಾನೇ. ಡಿನ್ನರ್ ಮೀಟಿಂಗು ನಾವು
ನಾವು ಲೈಕ್ ಮೈಂಡೆಡ್ಸ್ ಎಲ್ಲ ಸೇರಿ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದೇವೆ. ಇದರಲ್ಲಿ ವಿಶೇಷವಾದಂತ ಅರ್ಥ ಕಲ್ಪಿಸ್ತಕ್ಕಂಥದ್ದು ಬೇಡ. DK ಶಿವಕುಮಾರ್ ಸಾಹೇಬ್ರೇನು ಡಿನ್ನರ್ ಅರೇಂಜ್ ಮಾಡಿರಲಿಲ್ಲ. ಯಾರೋ ಬೆಳಗಾಂ ಸ್ನೇಹಿತರು ಡಿನ್ನರ್ ಅರೇಂಜ್ ಮಾಡಿದ್ರು, ಎಲ್ಲಾರನ್ನ ಕರೆದಿದ್ರು, ನಾವು ಹೋಗಿದ್ದೆ, ಎಲ್ಲರೂ ಬಂದಿದ್ರು. ಊಟನೇ ಮಾಡಬಾರ್ದು ಅಂತ ತಪ್ಪೇನೆ. ರಾತ್ರಿ ಡಿಕೆ ಆಪ್ತರ ಡಿನ್ನರ್, ಬೆಳಿಗ್ಗೆ ಸಿಎಂ ಬ್ರೇಕ್ಫಾಸ್ಟ್. ಇನ್ನೂ ರಾತ್ರಿ ಡಿಕೆ ಶಿವಕುಮಾರ್ ಡಿನ್ನರ್ ಬೆನ್ನಲ್ಲೇ ಬೆಳಿಗ್ಗೆ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಸಭೆ ನಡೆಸಿದ್ರು. ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಸಚಿವರಾದ ಶರಣಪ್ರಕಾಶ್ ಪಾಟೀಲ್, ಬೈರ್ತಿ ಸುರೇಶ್, ಮಧು ಬಂಗಾರಪ್ಪ, ಶಾಸಕ ಪೊನ್ನಣ್ಣ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಸಿಎಂ ಬ್ರೇಕ್ಫಾಸ್ಟ್ ಮಧ್ಯೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಮಿಸಿದ್ರು. ಆದರೆ ಇದು ಬೆಳಗ್ಗಿನ ಉಪಹಾರಕ್ಕಾಗಿ ಸಿಎಂ ಬಂದಾಗ ಉಳಿದವರು ಜೊತೆ ಸೇರಿದ್ದೋ ಅಥವಾ ನಿಜಕ್ಕೂ ರಾಜಕೀಯ ಸಂದೇಶ ರವಾನಿಸುವ ಉದ್ದೇಶ ಇತ್ತ ಎಂಬುದು ಸ್ಪಷ್ಟವಾಗಿಲ್ಲ. ಆದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಗಿಸಿ ಬಂದ ಮೇಲೆ ಮಾಧ್ಯಮಗಳ ಪ್ರತಿನಿಧಿಗಳು ಯಾವಾಗ ದೆಹಲಿಗೆ ಹೋಗ್ತೀರಿ ಎಂದು ಪ್ರಶ್ನಿಸಿದ್ದಕ್ಕೆ ಸಿಎಂ ಗರಂ ಆಗಿದ್ದಾರೆ. ಮತ್ತೊಂದೆಡೆ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಎಂದು ನಿನ್ನೆ ಹೇಳಿದ್ದ ಡಾಕ್ಟರ್ ಯತೀಂದ್ರ ಇವತ್ತು ಮತ್ತೊಮ್ಮೆ ಸಡನ್ ಮೌನಕ್ಕೆ ಜಾರಿದ್ದಾರೆ. ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19 ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ. ಈಗ ನಾನು ಏನು ಹೇಳಕ್ಕಿಲ್ಲ ಅಂತ ಹೇಳಿದ್ರೆ ಮತ್ತೆ ಕೇಳ್ತಿದ್ದೀರಿ. ಸಾರಿ, ನಾನು ಏನು ಹೇಳಕ್ಕಿಲ್ಲ. ಹೀಗೆ ಯತೀಂದ್ರ ಮೌನಕ್ಕೆ ಜಾರಿದ್ದರೂ ಅವರು ಆಡಿರುವ ಮಾತುಗಳು ಚಳಿಗಾಲದ ಅಧಿವೇಶನದ ವೇಳೆ ಕಾಂಗ್ರೆಸ್ ಪಾಳೆಯದಲ್ಲಿ ಬಿಸಿ ಹೆಚ್ಚಿಸಿದೆ. ಕಾಂಗ್ರೆಸ್ಸಿಗರಿಂದಲೇ ಯತೀಂದ್ರ ವಿರುದ್ಧ ಕಿಡಿ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಪದೇ ಪದೇ ನಾಯಕತ್ವದ ವಿಚಾರದಲ್ಲಿ ಗೊಂದಲ ಮೂಡಿಸುತ್ತಿರೋ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ಸಿಗರೇ ಗರಂ ಆಗಿದ್ದಾರೆ. ಈ ಬಗ್ಗೆ ಖುದ್ದು ಸತೀಶ್ ಜಾರಕಿಹೊಳಿ ಬೇಸರ ವ್ಯಕ್ತಪಡಿಸಿದ್ರೆ, ಡಿಕೆಶಿ ಆಪ್ತಬಣ ಕೂಡ ಯತೀಂದ್ರ ವಿಚಾರದಲ್ಲಿ ಗರಂ ಆಗಿದೆ. ವರಿಷ್ಠ ಗಮನಕ್ಕೆ ತರೋಣ, ಈಗಾಗಿದೆ ಅಂತ ಮುಂದೆ ಆಗಬಾರಂಗೆ ನೋಡ್ಕೊಳ್ಳೋದು ಅಷ್ಟೇ. ಈಗಂತೂ ಆಗಿದೆ, ವಾಪಸ್ ಬರೋಲ್ಲ. ಅವ್ರು ಹೇಳಬಾರ್ದು, ಅವ್ರ ಪರವಾಗಿ ಬೇರೆ ಯಾರು ಹೇಳಿದ್ರೆ ಓಕೆ. ಮುಖ್ಯಮಂತ್ರಿಯಾಗಿ ನಂದು ಓಟಿದೆ, ನನಗೆ ಮಾಹಿತಿ ಇಲ್ಲದ್ದು MLC ಮಾಹಿತಿ ಇರುತ್ತಾ? ಅವ್ರವ್ರ ಕಲ್ಪನೆ ಮಾತಾಡ್ತಾರೆ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಂತಾರೆ. ಅದಕ್ಕೆ ಯತೀಂದ್ರ ಅವರಾಗಲಿ ನಾನಾಗ್ಲಿ ಮಾತಾಡ್ತಕ್ಕಂಥದ್ದು ಅದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ನಾಡಿದ್ದು ದೆಹಲಿಯಲ್ಲಿ ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಬೃಹತ್ ಹೋರಾಟ ಹಮ್ಮಿಕೊಂಡಿದೆ. ಆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು, ಶಾಸಕರು ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ಅಥವಾ ಕಾರ್ಯಕ್ರಮದ ಬಳಿಕ ಸಿಎಂ ಹಾಗೂ ಡಿಸಿಎಂ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಹೀಗಾಗಿ ದಿಲ್ಲಿ ನಾಯಕರು ತಮ್ಮ ಅಂಗಳದಲ್ಲಿರುವ ಚೆಂಡನ್ನ ಮತ್ತೆ ಎಲ್ಲಿಗೆ ಎಸೆಯುತ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಒಂದು ಕಡೆ ಕಾಂಗ್ರೆಸ್ನ ಒಳಗೆ ಕುರ್ಚಿ ಕದನ ನಡೀತಾ ಇದೆ. ಇತ್ತ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕೂಗು ಕೂಡ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಹಾಗೆಯೇ ಸಿದ್ದರಾಮಯ್ಯನವರ ಬಣ ಈ ಮಾತನ್ನು ಒಪ್ಕೊಳ್ತಾ ಇಲ್ಲ. ಇದರ ಮಧ್ಯೆನೇ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರು ಶಿವಕುಮಾರ್ ಬಿಜೆಪಿಗೆ ಬಂದಿದ್ರೆ CM ಆಗ್ತಾ ಇದ್ರು, ವಿಜೇಂದ್ರ DCM ಆಗಬೇಕು ಅಂತೆಲ್ಲ ಅಂದ್ಕೊಂಡಿದ್ರು, ಅದಕ್ಕೆ ಬೇಕಾದ ಪ್ಲಾನ್ನೆಲ್ಲ ಮಾಡ್ಕೊಂಡಿದ್ರು, ಆದರೆ ಬಿಜೆಪಿ ಹೈಕಮಾಂಡ್ ಇದಕ್ಕೆ ಒಪ್ಕೊಂಡಿರಲಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಇದರ ಜೊತೆಗೇ ಈಗಾಗಲೇ ಬಿಜೆಪಿಯಿಂದ ತನ್ನ ಮಾತಿನ ಕಾರಣಕ್ಕಾಗಿಯೇ ಉಚ್ಚಾಟನೆಗೊಳಗಾಗಿರ್ತಕ್ಕಂತಹ ಯತ್ನಾಳರು ಬಿಜೆಪಿಗೆ ವಾಪಸ್ ಆಗೋದಕ್ಕೆ ರೆಡಿ ಇದ್ದೀನಿ, ಆದರೆ ದೊಡ್ಡ ಸ್ಥಾನ ಕೊಟ್ಟರೆ ಮಾತ್ರ ಅನ್ನುವ ಷರತ್ತುಗಳನ್ನು ಹಾಕ್ತಾ ಇದ್ದಾರೆ. ಜಂಟಿ ಪಕ್ಷದ ಏನು ಆಪರೇಷನ್ಗೆ ತೊಂದರೆ ಆಗ್ತದೆ, ಅದಕ್ಕೆ ನಾನು ಉಚ್ಚಾಟನೆ ಮಾಡಿದೆ. ವಿಜೇಂದ್ರ ರೋಲ್ ಏನಾರು ಆಗಬೇಕು, ಮತ್ತು ಉಪಮುಖ್ಯಮಂತ್ರಿ ಆಗಬೇಕು, ಮತ್ತಿಷ್ಟು ಪೂಜ್ಯ ತಂದೆಯವರಿದ್ದಾಗ ಲೂಟಿ ಮಾಡಿದ್ದು, ಅದನ್ನೇ ಪ್ರಕ್ರಿಯೆ ಮುಂದುವರಿಸಬೇಕು. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿ 9 ತಿಂಗಳಾಯಿತು. ಮಾರ್ಚ್ 26ರಂದು ಬಿಜೆಪಿ ಹೈಕಮಾಂಡ್ ಯತ್ನಾಳ್ರನ್ನ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದ್ದಾರೆ ಅಂತ ಕಿಕ್ಔಟ್ ಮಾಡಿತ್ತು. ಅಂದಿನಿಂದ ಇಂದಿನವರೆಗೂ ಯತ್ನಾಳ್, ಯಡಿಯೂರಪ್ಪ, BY ವಿಜೇಂದ್ರಾಣಿ ಇದಕ್ಕೆಲ್ಲ ಕಾರಣ ಅಂತ ಏಕವಚನದಲ್ಲಿ ವಾಗ್ದಾಳಿ ಮಾಡ್ತಿದ್ರು. ಈಗಲೂ ಮಾಡ್ತಿದ್ದಾರೆ. ಆದ್ರೆ ಇವತ್ತು ಯತ್ನಾಳ್ ಇನ್ನೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ನನ್ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದಾಗ DK ಶಿವಕುಮಾರ್ ಅವರನ್ನ ಬಿಜೆಪಿಗೆ ಸೆಳೆಯುವ ಪ್ರಯತ್ನ ನಡೆದಿತ್ತು ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಡಿಕೆಶಿಯನ್ನ ಬಿಜೆಪಿಗೆ ಸೆಳೆಯಲು ನನ್ನ ಉಚ್ಚಾಟನೆ. ಡಿಕೆಶಿ ಬಿಜೆಪಿಗೆ ಬಂದಿದ್ರೆ CM, ವಿಜೇಂದ್ರಾನೇ DCM. ಇವತ್ತು ಮಾಧ್ಯಮಗಳ ಮುಂದೆ ಯತ್ನಾಳ್ ಕೊಟ್ಟ ಹೇಳಿಕೆ ಇದು.
ನನ್ನನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ಮೇಲೆ ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿಗೆ ಸೆಳೆಯುವ ಪ್ರಯತ್ನ ಆಗಿತ್ತು. ಡಿಕೆ ಶಿವಕುಮಾರ್ ಒಂದು ವೇಳೆ ಬಿಜೆಪಿಗೆ ಬಂದಿದ್ರೆ ಅವರೇ ಮುಖ್ಯಮಂತ್ರಿ, ವಿಜಯೇಂದ್ರ ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋದಾಗಿತ್ತು ಅಂತ ಯತ್ನಾಳ್ ಬಾಂಬ್ ಹಾಕಿದ್ರು. ಏನು ಮಾಡ್ಯಾರೋ ಗೊತ್ತಿಲ್ಲ, ಬಟ್ ದಿಲ್ಲಿಯಲ್ಲಿ ಈಗ ಇದು ನಡೆದಿದ್ದು, ಇದು ಘಟನೆ ನಡೆದಿದ್ದು ಸತ್ಯ. ಅದು ಅವಾಗ ನಾನು ಉಚ್ಚಾಟನೆ ಮಾಡಿದ ದಿವಸಗಳಲ್ಲಿ ಅವಾಗೇ ಒಬ್ಬರು ರಾಷ್ಟ್ರೀಯ ನಾಯಕ ನಾನು ಹೇಳಿದ, ನಾನು ಉಚ್ಚಾಟನೆ ಮಾಡಿತ್ತು, ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು. ಯಾಕಂದ್ರೆ ಪ್ರೆಷರ್ ಇತ್ತು ನಮ್ಮ ಮೇಲೆ. ಯತ್ನಾಳ್ ಬಿಜೆಪಿಗಿದ್ರೆ ಈ ಒಂದು ಜಂಟಿ ಪಕ್ಷದ ಏನು ಆಪರೇಷನ್ಗೆ ತೊಂದರೆ ಆಗ್ತದೆ, ಅದಕ್ಕೆ ಆ ಮನುಷ್ಯನ ಹೊರಗಿಟ್ಟರೆ ನಾವು ಒಳ್ಳೇದಾಗ್ತದೆ ಅಂದ್ರೆ ಮ್ಯಾಗಿನವ್ರ ಪಾಪ ಏನೋ ಒಂದು ಆ್ಯಕ್ಷನ್ ಮಾಡ್ಬೇಕಂತ ನಾನು ಉಚ್ಚಾಟನೆ ಮಾಡಿದೆ. ವಿಜೇಂದ್ರ ರೋಲ್ ಏನಾರು ಆಗಬೇಕು, ಮತ್ತು ಉಪಮುಖ್ಯಮಂತ್ರಿ ಆಗಬೇಕು, ಮತ್ತಿಷ್ಟು ಪೂಜ್ಯ ತಂದೆಯವರಿದ್ದಾಗ ಲೂಟಿ ಮಾಡಿದ್ದು ಅದನ್ನೇ ಪ್ರಕ್ರಿಯೆ ಮುಂದುವರ್ಸ್ಬೇಕಂತ ಬಿಟ್ಟು ಪಾಪ ಏನು ಹಣ ದುಡ್ಡು ಹೊಡೆದು ಬಿಟ್ಟರೆ ಅವ್ರಿಗೇನು ಎಲ್ಲ ಸುಳ್ಳು, ರೈತ ನಾಯಕನೂ ಅಲ್ಲ, ಯಾವ ಸುಡುಗಾಟ ನಾಯಕನೂ ಅಲ್ಲ. ಅವರು ಎಲ್ಲ ಬೆಟ್ಟಾಗಿರುತ್ತೆ. ನಮಗೂ ಅಲ್ಲಿ ನೋಡ್ರಿ BJP ಬಲ್ಲ ಮೂಲಗಳೇ ಹೇಳ್ಯಾವ, ನನಗೆ ಹೇಳದ ಮ್ಯಾಗನೇ ನಾ ಮಾತಾಡ್ತಾ ಇದ್ದೆ. ಯತ್ನಾಳ್ ಅವರು ಈ ಹೇಳಿಕೆ ಕೊಡ್ತಿರೋದು ಇವತ್ತೇ ಮೊದಲಲ್ಲ, ಸಾಕಷ್ಟು ಸಲ ಇದೇ ಮಾತನ್ನ ಹೇಳಿದ್ರು. ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿ ಪಕ್ಷಕ್ಕೆ ಸೆಳೆಯಲು ಪ್ರಯತ್ನ ನಡೆಸಿದ್ದು ನಿಜ ಅಂತ ಹೇಳಿದ್ರು. ಹೌದು, ಅದಕ್ಕೆ ನನ್ನ ಮೇಲೆ ಇಡಿ ದಾಳಿ ಮಾಡಿಸಿದ್ರು. ಆದರೆ ನಾನು ಬಿಜೆಪಿಗೆ ಹೋಗೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಕೂಡ ಸಾಕಷ್ಟು ಸಲ ಹೇಳಿದ್ರು. ನನ್ನ ಪಕ್ಷ ಕಾಂಗ್ರೆಸ್, ನಾನು ಹುಟ್ಟಿದ್ದು ಬೆಳೆದಿದ್ದು ಸಾಯೋದು ಕಾಂಗ್ರೆಸ್ನಲ್ಲೇ ಅಂತ ಡಿಕೆ ಶಿವಕುಮಾರ್ ಕೂಡ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ರು. ಇಷ್ಟಾದ್ರೂ ಯತ್ನಾಳ್ ಈಗ ಯಾಕೆ ಡಿಕೆ ಶಿವಕುಮಾರ್ ಅವರ ಹೆಸರು ಹೇಳಿದ್ರೋ ಗೊತ್ತಿಲ್ಲ. ಆದರೆ ಯತ್ನಾಳ್ ಅವರನ್ನ ವಾಪಸ್ ಬಿಜೆಪಿಗೆ ಕರೆತರೋ ಕೆಲಸಗಳು ಮತ್ತೆ ಶುರುವಾಗಿದೆ. ನಿನ್ನೆಯಷ್ಟೇ ಅಶೋಕ್ ನನ್ನ ಜೊತೆ ಮಾತುಕತೆ ನಡೆಸಿದ್ರು ಅಂತಾನೂ ಯತ್ನಾಳ್ ಹೇಳಿಕೆ ಕೊಟ್ರು. ಆದರೆ ಬಿಜೆಪಿಗೆ ನಾನು ಹೋದ್ರೆ ರಾಜ್ಯಾಧ್ಯಕ್ಷನಾಗಿ ಹೋಗ್ತೀನಿ, ಇಲ್ಲ ಅಂದ್ರೆ ಪ್ರತಿಪಕ್ಷ ನಾಯಕನ ಸ್ಥಾನವಾದ್ರೂ ಕೊಡಬೇಕಂತ ಬೇಡಿಕೆ ಇಟ್ಟಿದ್ದೀನಿ ಅಂದ್ರು. ನನಗೆ 50 ಜನ ಇಲ್ಲ, ಮಿನಿಮಮ್ 5 ರಿಂದ 10 ಸಾವಿರ ಜನ ಸೇರ್ತಾರೆ. ಅದಕ್ಕೆ ನಿಮ್ಮದು ಜನಪ್ರಿಯತೆ, ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚಾಗಿದೆ ರಾಜ್ಯದಲ್ಲಿ. ನೀವು BJP ಜೊತೆಗೆ ಬರಬೇಕಂತೇಳಿ ಅವರು ಹೇಳಿದ್ರು. ನಾ ಹೇಳಿದೆ, ಸುಮ್ಮನೆ ಒಬ್ಬ MLA ಆಗಿ ಬರ್ಲಿಕ್ಕೆ ಈಗ ಬರೋದಿಲ್ಲ, ನನಗೊಂದು ಇಂಥದಕ್ಕೆ ಪ್ರಾಮಿಸ್ ಮಾಡಿದ್ರೆ ಬರ್ತೀನಿ, ಯಾಕಂದ್ರೆ ಇಲ್ಲ. CM ಈಗ ಅಧ್ಯಕ್ಷ ಅಥವಾ ವಿರೋಧ ಪಕ್ಷ ನಾಯಕ, ಮುಂದೆ CM ಇಲ್ಲ. ಸುಮ್ಮನೆ ಅಲ್ಲಿ ಹೋಗಿ ಏನು ಕೆಲಸ ಇಲ್ಲ, ಬಗ್ಗಿಸಿಲ್ಲ, ಸುಮ್ಮನೆ ಮತ್ತೆ ಹಿಂದಿನ ಸೀಟ್ನಾಗ ಕುಂಡ್ರದಾಗೇನು ಕೂತ್ರು ಮುಂದೆ ಕೊಂಡಿರೋದು, ಇಲ್ಲಕಂದ್ರೆ ಹಿಂಗೆ ಹೋಗಿ JCB ಪಾರ್ಟಿ ಮಾಡ್ತೀವಿ. ಅವರು ಶಾಸಕರು ಎಲ್ಲರೂ ಕೂಡಿ ನಾವು ಏನು ನಮ್ಮ BJPಯ ಹೈಕಮಾಂಡ್ಗೆ ನಾವೆಲ್ಲ ಕೂಡಿ ಮನವಿ ಮಾಡ್ಕೋತೀವಿ, ಯತ್ನಾಳ್ ವಾಪಸ್ ತಗೋರಿ ಅಷ್ಟೇ ಹೇಳಿದ್ದಾರೆ. ನಾ ಅಂತ ಹೇಳಿ ನಾ ಎಲ್ಲಿ ಬರೋದಿಲ್ಲ, ಅವರಾಗಿ ಕರೆದು ನೀ ಹೇಳಿದ ಎಲ್ಲದಕ್ಕೂ ನಾವು ಒಪ್ಪಿಕೊಂಡಪ್ಪ ಬಾ ಅಂದ್ರೆ ಹೋಗ್ತೀವಿ, ನಾವೇನೂ ಒಪ್ಪಗೋದಿಲ್ಲ ಅಂದ್ರೆ ಬಿಡ್ತೀವಿ. ಯತ್ನಾಳ್ರನ್ನ 6 ವರ್ಷಗಳ ಕಾಲ ಬಿಜೆಪಿ ಉಚ್ಚಾಟಿಸಿದೆ. ಹೀಗಿದ್ರೂ ನನ್ನನ್ನ ಬಿಜೆಪಿಯವರೇ ಕರೆಯಬೇಕು, ದೊಡ್ಡ ಸ್ಥಾನ ಕೊಡಬೇಕು ಅಂತ ಬೇಡಿಕೆ ಬೇರೆ ಇಟ್ಟಿದ್ದಾರೆ. ಆದರೆ ಯತ್ನಾಳರ ಈ ಮಾತುಗಳಿಗೆ ವಿಜಯೇಂದ್ರ, ಅಶೋಕ್ ಸೇರಿದಂತೆ ಯಾವ ಬಿಜೆಪಿ ನಾಯಕರ ಬಳಿಯೂ ಉತ್ತರ ಸಿಗಲಿಲ್ಲ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ತುಂಬಿದ್ರೂ ಕೂಡ ಗ್ಯಾರಂಟಿಗಳ ಗೊಂದಲ ಕಡಿಮೆ ಆಗ್ತಾ ಇಲ್ಲ. 5 ಗ್ಯಾರಂಟಿಗಳಿಗೆ SCP TSP ಹಣವನ್ನು ಬಳಸಿಕೊಂಡಿರುವಂಥದ್ದು ಸರ್ಕಾರವು ಅಧಿಕೃತವಾಗಿದ್ದರೂ ಒಪ್ಕೊಂಡಿದೆ. ಈಗಾಗಲೇ ವಿರೋಧ ಪಕ್ಷಗಳು ಇದರ ಬಗ್ಗೆ ಭಾಳಷ್ಟು ಟೀಕೆಗಳನ್ನು ಮಾಡ್ತಾ ಇತ್ತು. SCP TSP ಹಣವನ್ನು ಇವರು ಗ್ಯಾರಂಟಿಗೆ ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತೇಳಿ. ಆದರೆ ಇವತ್ತು ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕೃತ ಉತ್ತರವನ್ನು ರಾಜ್ಯ ಸರ್ಕಾರವೇ ಕೊಟ್ಟಿದೆ. ಸರಿಸುಮಾರು 37,000 ಕೋಟಿ ರೂಪಾಯಿಗಳನ್ನು ಇದಕ್ಕಾಗಿ ಖರ್ಚು ಮಾಡ್ತಾ ಇರುವಂಥದ್ದು ಕೂಡ ಸರ್ಕಾರ ಒಪ್ಪಿಕೊಂಡಿದೆ. ಇದರ ಮಧ್ಯೆ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಗೃಹಲಕ್ಷ್ಮಿಯರಿಗೆ ಹಣ ಕೊಟ್ಟಿಲ್ಲ ಅನ್ನುವಂಥದ್ದು ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ಸರ್ಕಾರದ ಮುಂದೆ ದಾಖಲೆಗಳನ್ನು ಮುಂದಿಟ್ಟು ಸಾಬೀತುಪಡಿಸೋದಕ್ಕೆ ಮುಂದಾಗಿದೆ. ಈ ಯೋಜನೆ ಶುರು ಆಯಿತು. ಇಲ್ಲಿಯವರೆಗೆ ಸುಮಾರು 54,000 ಕೋಟಿ ರೂಪಾಯಿಯನ್ನ ಗೃಹಲಕ್ಷ್ಮಿ ಯೋಜನೆಗೆ ನಾವು ಮಂತ್ರಿ ಈ ತರ ಸದನಕ್ಕೆ ತಪ್ಪುಗಳು ಹೇಳಿದ್ರೆ ಸದನದಲ್ಲಿರೋ ನೀವೆಲ್ಲರೂ ಹೇಳೋದನ್ನ ನಾವು ಯಾವ ಗ್ಯಾರಂಟಿ ಅಂತ ನಂಬೇಕು ನಾವು? ಕರ್ನಾಟಕದ ಜನತೆಗೆ 5 ಗ್ಯಾರಂಟಿಗಳನ್ನ ಕೊಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆದರೆ ಗ್ಯಾರಂಟಿಗಳಿಗೆ ಸರ್ಕಾರ ಹಣ ಒದಗಿಸಲು ಸಿಕ್ಕಾಪಟ್ಟೆ ಸಾಲ ಮಾಡಿದೆ. ಅಭಿವೃದ್ಧಿ ಕೆಲಸಗಳು ಆಗ್ತಿಲ್ಲ ಅಂತ ಬಿಜೆಪಿಯವರು ಆರೋಪ ಮಾಡ್ತಿದ್ರು. ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಯಡಿ ಫಲಾನುಭವಿಗಳಿಗೆ ಹಣ ಸರಿಯಾಗಿ ಸಿಗ್ತಿಲ್ಲ. ಸರ್ಕಾರದ ಬೊಕ್ಕಸ ಖಾಲಿ ಅಂತಾನು ಪ್ರತಿಪಕ್ಷಗಳು ಆರೋಪ ಮಾಡ್ತಾನೇ ಇವೆ. ಇವತ್ತು ಪ್ರತಿಪಕ್ಷದವರು ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ಹಣ ಕೊಟ್ಟಿಲ್ಲ ಅನ್ನೋದನ್ನ ವಿಧಾನಸಭೆ ಅಧಿವೇಶನದಲ್ಲಿ ಸಾಕ್ಷಿಯನ್ನೂಗಿಟ್ರು. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಸಾವಿರಾರು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಹಣ ಕೊಟ್ಟಿದ್ದೀವಿ ಅಂತ ಒಂದು ಲೆಕ್ಕ.
ಆಮೇಲೆ ಫೆಬ್ರವರಿ ಮಾರ್ಚ್ನಲ್ಲಿ ಹಣ ಕೊಟ್ಟಿಲ್ಲ ಅಂತಾನು ಸಚಿವರೇ ಸದನಕ್ಕೆ ಸುಳ್ಳು ಹೇಳಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರವನ್ನ ತರಾಟೆಗೆ ತಗೊಂಡ್ರು. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್, ಮಾನ್ಯ ಅಧ್ಯಕ್ಷರೇ, ಈ ಸಾಲಿನಲ್ಲಿ ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳುತ್ತಿದ್ದೇನೆ. ತಾವು ಫೆಬ್ರವರಿ ಮತ್ತು ಮಾರ್ಚ್ ಎಂದು ಹೇಳುತ್ತಿದ್ದೀರಿ. ಮಾನ್ಯ ಸದಸ್ಯರೇ, ನಾನು ಹೇಳುವುದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಜ್ಞಾನ ಸ್ವಲ್ಪ ಕಡಿಮೆ, ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಕೊಟ್ಟಿದ್ದೀನಿ. ನಾವೇನಾದ್ರು ಕಾನೂನು ತಪ್ಪು ಹೇಳಿದ್ರೆ 100 ಚುಚ್ಚು ಹಾಕ್ತೀರ ನೀವು. ಈ ಸೂಜಿಯಲ್ಲಿ ಚುಚ್ತಾರಲ್ಲ, ಈ ಜಾಲಿ ಮುಳ್ಳಲ್ಲಿ ಹಂಗೆ ಚುಚ್ಚು ಹಾಕ್ಬಿಡ್ತೀರ ನಮಗೆ. ಇವಾಗ ಮಂತ್ರಿ ಈ ಥರ ಸದನಕ್ಕೆ ತಪ್ಪುಗಳು ಹೇಳಿದ್ರೆ ಸದನದಲ್ಲಿರೋ ನೀವೆಲ್ಲರೂ ಹೇಳೋದನ್ನ ನಾವು ಯಾವ ಗ್ಯಾರಂಟಿ ಅಂತ ನಂಬೇಕು ನಾವು? ಆರ್ ಅಶೋಕ್ ಗೃಹಲಕ್ಷ್ಮಿ ಗ್ಯಾರಂಟಿಯಲ್ಲಿ ಆಗಿರುವ ಎಡವಟ್ಟನ್ನ ಸದನದಲ್ಲಿ ದಾಖಲೆ ಸಮೇತ ಪ್ರಸ್ತಾಪಿಸಿದ್ರು. ಆದರೆ ಉತ್ತರ ಕೊಡಬೇಕಾದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಧಾನಸಭೆ ಕಲಾಪಕ್ಕೆ ಬಂದಿರಲಿಲ್ಲ. ಕೊನೆಗೆ ಸಿಎಂ ಸಿದ್ದರಾಮಯ್ಯನವರೇ ಮಹಿಳಾ ಸಚಿವೆಯ ಪರವಾಗಿ ಉತ್ತರ ಕೊಟ್ರು. ಕೊಟ್ಟಿಲ್ಲ ಅಂದ್ರೆ ಕೊಡಿಸೋಣ ಅಂದ್ರು. ನನ್ನ ಪ್ರಕಾರ ಆಗಸ್ಟ್ವರೆಗೆ ರಿಲೀಸ್ ಮಾಡಿದ್ದೀವಿ ನಾವು ದುಡ್ಡನ್ನು. ಸೆಪ್ಟೆಂಬರು ಅಕ್ಟೋಬರು ಅದು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನೀವು ಬಂದಿಲ್ಲ ಅಂತ ಹೇಳಿದ್ರೆ ಕೂಡಲೇ ಕೊಡಿಸ್ತಕ್ಕಂಥ ಕೆಲಸ ಮಾಡೋಣ. ಮುಖ್ಯಮಂತ್ರಿ ಉತ್ತರದಿಂದ ಬಿಜೆಪಿಯವರು ಸಮಾಧಾನವಾದರು. ಆದರೆ ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟ ಸಚಿವರ ಮೇಲೆ ಹಕ್ಕುಚ್ಯುತಿ ನಿರ್ಣಯ ಆಗಬೇಕು ಅಂತ ಪಟ್ಟು ಹಿಡಿದ್ರು. ಕೊನೆಗೆ ಒಂದಷ್ಟು ವಾಕ್ಸಮರಾನೂ ನಡೆಯಿತು. ಆಗ ಸ್ಪೀಕರ್ ಯುಟಿ ಖಾದರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕೈಯಲ್ಲದೆ ಸೋಮವಾರ ಉತ್ತರ ಕೊಡಿಸ್ತೀನಿ ಅಂತೇಳಿ ಸುಮ್ಮನಿರಿಸಿದ್ರು. ಇದನ್ನು ನಾನು ಬಹುಶಃ ಮಂತ್ರಿಗಳಿಗೆ ಚರ್ಚೆ ಮಾಡಿಕೊಂಡು ಸೋಮವಾರ ಚರ್ಚೆ ಮಾಡಿಕೊಂಡು ಅದಕ್ಕೊಂದು ಪರಿಹಾರ ಕಾಣುವ ಕೆಲಸ ಖಂಡಿತವಾಗಿ ಮಾಡಿ ಇನ್ನು ಮುಂದೆ ಈ ರೀತಿ ಆಗದಂತೆ ನಾವು ನೋಡಿಕೊಳ್ತೇವೆ. ವಿಧಾನಸಭೆಯಲ್ಲಿ ಇಷ್ಟೆಲ್ಲ ಆಗ್ತಿದ್ರೆ ಅತ್ತ ವಿಧಾನ ಪರಿಷತ್ನಲ್ಲಿ 5 ಗ್ಯಾರಂಟಿಗಳಿಗೆ ಹಣ ಒದಗಿಸಲು ಸರ್ಕಾರ SC SP TSP ಹಣ ಬಳಕೆ ಮಾಡಿಕೊಳ್ತಿದೆ. ಕಳೆದ 3 ವರ್ಷದಲ್ಲಿ ಎಷ್ಟೆಷ್ಟು ಹಣ ಬಳಸಿಕೊಂಡಿದ್ದೀರಾ ಲೆಕ್ಕ ಕೊಡಿ ಅಂತ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ್ ಪ್ರಶ್ನೆ ಕೇಳಿದ್ರು. ಹೌದು, ಬಳಸ್ಕೊಂಡಿದ್ದೀವಿ ಅಂತ ಪರಿಷತ್ನಲ್ಲಿ ಸಚಿವ HC ಮಹದೇವಪ್ಪ ಒಪ್ಪಿಕೊಂಡು ಲೆಕ್ಕನೂ ಕೊಟ್ರು. ಆ ಲೆಕ್ಕ ಹೀಗಿದೆ. ಗೃಹಲಕ್ಷ್ಮಿ ಯೋಜನೆಗೆ ಬಳಸಿದ SC SP ಹಣ ಒಟ್ಟು 14,743 ಕೋಟಿ ರೂಪಾಯಿ. TSP ಹಣ ಬಳಕೆ ಮಾಡಿಕೊಂಡಿರೋದು ಒಟ್ಟು 6,117 ಕೋಟಿ ರೂಪಾಯಿ. ಇನ್ನು ಅನ್ನಭಾಗ್ಯ ಗ್ಯಾರಂಟಿಗೆ SC SP ಹಣದಲ್ಲಿ ಒಟ್ಟು 3,701 ಕೋಟಿ ಹಂಚಿಕೆ ಮಾಡಿದ್ರೆ TSP ಹಣದಲ್ಲಿ 1,584 ಕೋಟಿ ಹಂಚಿಕೆ ಮಾಡಿದ್ದಾರೆ. ಹಾಗೆ ಗೃಹ ಜ್ಯೋತಿಗೆ SC SP ಹಣದಿಂದ 4,562 ಕೋಟಿ, TSP ಹಣದಿಂದ 2,076 ಕೋಟಿ ರೂಪಾಯಿ ಹಂಚಿಕೆ ಮಾಡಿದ್ದಾರೆ. ಮಹಿಳೆಯರಿಗೆ ನೀಡಿರುವ ಶಕ್ತಿ ಯೋಜನೆ ಗ್ಯಾರಂಟಿಗೆ SC SP ಹಣದಿಂದ 2,701 ಕೋಟಿ ಹಂಚಿಕೆ ಮಾಡಿದ್ರೆ TSP ಹಣದಿಂದ 1,215 ಕೋಟಿ ರೂಪಾಯಿ ಹಂಚಿಕೆ ಆಗಿರೋದನ್ನ ಸರ್ಕಾರ ಒಪ್ಪಿಕೊಂಡಿದೆ. ಹಾಗೆ ಯುವ ನಿಧಿಗೆ SC SP ಹಣದಿಂದ 202 ಕೋಟಿ, TSP ಹಣದಿಂದ 81 ಕೋಟಿ ಹಂಚಿಕೆ ಮಾಡಿದೆ. ಒಟ್ಟು 5 ಗ್ಯಾರಂಟಿಗಳಿಗೂ SC SP ಹಣದಿಂದ 25,909 ಕೋಟಿ, TSP ಹಣದಿಂದ 11,273 ಕೋಟಿ ಬಳಸಿಕೊಂಡಿರೋದನ್ನ ಸದನಕ್ಕೆ ಸರ್ಕಾರ ದಾಖಲೆ ನೀಡಿದೆ. ಒಟ್ಟಾರೆ ಸರ್ಕಾರದ ಕೈ ಹಿಡಿದಿರುವ ಗ್ಯಾರಂಟಿ ಯೋಜನೆಗಳಲ್ಲಿನ ಲೋಪದೋಷಗಳನ್ನೇ ಮುಂದಿಟ್ಟುಕೊಂಡು ಬಿಜೆಪಿಯವರು ಸದನದಲ್ಲಿ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ. ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಯಲ್ಲಾಗಿರುವ 2 ಕಂತಿನ ತಪ್ಪು ಲೆಕ್ಕಗಳನ್ನೇ ಮುಂದಿಟ್ಟುಕೊಂಡು ಸೋಮವಾರ ಸರ್ಕಾರವನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಲು ಪ್ರತಿಪಕ್ಷಗಳು ಸಜ್ಜಾಗಿದ್ದು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18, ಬೆಳಗಾವಿ. 100 ವರ್ಷಗಳಿಂದ ತಮಿಳುನಾಡಿನ ಮದುರೈ ಬಳಿ ಹಿಂದೂ ಮುಸಲ್ಮಾನರೆಲ್ಲ ಒಟ್ಟಿಗೆ ಕಾರ್ತಿಕ ದೀಪೋತ್ಸವವನ್ನು ಆಚರಿಸ್ತಾ ಇದ್ರು. ಆದರೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಕೆಲವರು ಸೌಹಾರ್ದತೆಯ ಹಬ್ಬಕ್ಕೆ ಕಿಚ್ಚು ಹಚ್ಚಿದ್ರು. ಮದ್ರಾಸ್ ಹೈಕೋರ್ಟ್ ದೀಪೋತ್ಸವಕ್ಕೆ ಆದೇಶ ಮಾಡಿದ್ರು. ಚರ್ಚ್ ವಿರುದ್ಧವೇ ಸ್ಟಾಲಿನ್ ಸರ್ಕಾರ ಸಮರ ಸಾರಿದೆ. ದೀಪೋತ್ಸವಕ್ಕೆ ತಡೆ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ಗೂ ಅರ್ಜಿ ಹಾಕಿದೆ. ತಮಿಳುನಾಡಿನ ಮಧುರೈ ದೇವಸ್ಥಾನದ ಕೂಗಳತೆ ದೂರದ ತಿರುಪರಂಕುಂದ್ರಂನಲ್ಲಿ ಪ್ರತಿ ವರ್ಷ ಕಲ್ಲಿನ ಕಂಬದ ಮೇಲೆ ಕಾರ್ತಿಕ ದೀಪೋತ್ಸವ ನಡೆಯುತ್ತೆ. ಆದರೆ ದೀಪೋತ್ಸವ ನಡೆಯೋ ಜಾಗದ ಪಕ್ಕದಲ್ಲೇ ದರ್ಗಾ ಇದೆ. ಇದು ಮುಸ್ಲಿಮರಿಗೆ ಇರಿಸು ಮುರಿಸು ಆಗ್ತಿದೆ ಅಂತ ತಕರಾರು ಶುರುವಾಯಿತು. ಅದಕ್ಕೆ ದೀಪ ಹಚ್ಚೋದಕ್ಕೆ ತಮಿಳುನಾಡಿನ ಸ್ಟಾಲಿನ್ ಸರ್ಕಾರ ನಿಷೇಧಿಸಿತ್ತು. ಇದನ್ನ ವಿರೋಧಿಸಿ ಬಲಪಂಥೀಯ ಕಾರ್ಯಕರ್ತರು ಮದ್ರಾಸ್ ಕೋರ್ಟ್ ಮೆಟ್ಟಿಲೇರಿದ್ರು. ಅರ್ಜಿ ವಿಚಾರಣೆ ನಡೆಸಿದ್ದ ಮದ್ರಾಸ್ ಹೈಕೋರ್ಟ್ ನ್ಯಾಯಮೂರ್ತಿ GR ಸ್ವಾಮಿನಾಥನ್
ವಿವಾದಿತ ಬೆಟ್ಟದ ತುದಿಯ ದೇವಸ್ಥಾನದಲ್ಲಿಯೇ ದೀಪ ಬೆಳಗಿಸಬೇಕೆಂದು ತೀರ್ಪನ್ನು ನೀಡಿದ್ರು. ಆದರೆ ಈ ತೀರ್ಪನ್ನೇ ಪ್ರಶ್ನಿಸಿದ ತಮಿಳುನಾಡು ಸರ್ಕಾರ ಹಿರಿಯ ನ್ಯಾಯಾಧೀಶರನ್ನೇ ಪದಚ್ಯುತಿಗೊಳಿಸಬೇಕು ಅಂತ 107ಕ್ಕೂ ಹೆಚ್ಚು ಸಂಸದರ ಸಹಿ ಪಡೆದು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರಿಗೂ ಅರ್ಜಿ ಸಲ್ಲಿಸಿದ್ರು. ಅಚ್ಚರಿಯಂದ್ರೆ ಹಿಂದೂ ದೇವಸ್ಥಾನದಲ್ಲಿ ದೀಪ ಹಚ್ಚಲು ಅನುಮತಿ ಕೊಟ್ಟ ಜಡ್ಜ್ ಪದಚ್ಯುತಿ ವಿರುದ್ಧ ದಾವಣಗೆರೆ ಲೋಕಸಭಾ ಸದಸ್ಯೆ ಪ್ರಭಾ ಮಲ್ಲಿಕಾರ್ಜುನ್, ರಾಯಚೂರು ಸಂಸದ ಕುಮಾರ್ ನಾಯಕ್, ಹಾಸನ ಸಂಸದ ಶ್ರೇಯಸ್ ಪಟೇಲ್ ಸಹಿನೂ ಹಾಕಿದ್ರು. ಆದರೆ ಲೋಕಸಭೆ ಅಧಿವೇಶನದಲ್ಲೇ ಬುಧವಾರ ಅಮಿತ್ ಶಾ ಎಲ್ಲರನ್ನೂ ತರಾಟೆಗೂ ತಗೊಂಡಿದ್ರು. ಇಷ್ಟಾದ್ರೂ ಸುಮ್ಮನಿರದ ಸ್ಟಾಲಿನ್ ಸರ್ಕಾರ ಮದ್ರಾಸ್ ಹೈಕೋರ್ಟ್ಗೆ ಮೇಲ್ಮನವಿ ಹಾಕಿತ್ತು. ಅರ್ಜಿ ವಿಚಾರಣೆ ನಡೆಸಿದ ಮದ್ರಾಸ್ ಹೈಕೋರ್ಟ್ ಸ್ಟಾಲಿನ್ ಸರ್ಕಾರಕ್ಕೆ ಇವತ್ತು ಪ್ರಶ್ನೆ ಹಾಕಿದೆ. ಬೆಟ್ಟದ ಮೇಲೆ ದೀಪವನ್ನ ಬೆಳಗಿಸುವುದರಲ್ಲಿ ಏನು ಸಮಸ್ಯೆ ಇದೆ? ಇದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅರ್ಜಿ ಅನ್ನಿಸುತ್ತಿಲ್ಲ, ಬದಲಾಗಿ ಖಾಸಗಿ ಹಿತಾಸಕ್ತಿ ರಿಟ್ ಅರ್ಜಿ ಅಂತ ಕಾಣಿಸುತ್ತಿದೆ. ದೇವಾಲಯದ ಪಕ್ಕದ ದರ್ಗಾದವರಿಂದ ಸಮಸ್ಯೆ ಅಂತಿದ್ದೀರಾ, ಆದರೆ ದರ್ಗಾದ ಒಬ್ಬರನ್ನೂ ಅರ್ಜಿಯಲ್ಲಿ ಕಕ್ಷಿದಾರರನ್ನಾಗಿ ಮಾಡಿಲ್ಲ. ದೇವಾಲಯ ದರ್ಗಾದ ಅಧಿಕಾರಿಗಳು ಶಾಂತಿಯುತವಾಗಿದ್ದಾರೆ. 100 ವರ್ಷಗಳಿಂದ ಆಚರಣೆ ನಡೆಯುತ್ತಿದೆ. ಈಗ್ಯಾಕೆ ವಿವಾದ? ಭದ್ರತೆ ಕೊಟ್ಟು ಭಕ್ತರ ಆಚರಣೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಮದ್ರಾಸ್ ಹೈಕೋರ್ಟ್ ದ್ವಿಸದಸ್ಯ ಪೀಠ ಆದೇಶಿಸಿದೆ. ಮದ್ರಾಸ್ ಹೈಕೋರ್ಟ್ ದ್ವಿಸದಸ್ಯ ಪೀಠದ ಆದೇಶವನ್ನು ಒಪ್ಪದ ಸ್ಟಾಲಿನ್ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಸುಪ್ರೀಂ ಕೋರ್ಟ್ ಅರ್ಜಿ ವಿಚಾರಣೆ ನಡೆಸುವ ಭರವಸೆಯನ್ನೂ ನೀಡಿದೆ. ಈ ಮಧ್ಯೆ ಮದ್ರಾಸ್ ಹೈಕೋರ್ಟ್ ಜಡ್ಜ್ ಸ್ವಾಮಿನಾಥನ್ ಪರ ಸಾಮಾಜಿಕ ಜಾಲತಾಣಗಳಲ್ಲೂ ಹಿಂದೂ ಕಾರ್ಯಕರ್ತರು ಅಭಿಯಾನ ನಡೆಸುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಏನ್ ಬರುತ್ತೋ ಗೊತ್ತಿಲ್ಲ, ಆದರೆ ಮುಂದಿನ ವರ್ಷ ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆ ಇರೋದ್ರಿಂದ ಈ ಪ್ರಕರಣ ರಾಜಕೀಯ ರೂಪ ಪಡೆದುಕೊಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.